So single penny spent by the government is audited. ಇಲ್ಲ ಈ ಸ್ಪಷ್ಟ ವಾಪಸ್ ತಗೊಳ್ಳಿ. ಯಾಕಂದ್ರೆ ಆಡಿಟ್ ಆಗಲ್ಲ, ನಿಮ್ಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ದುಡ್ಡಿಗೆ ಆಡಿಟ್ ಇಲ್ಲ, ಇದೆಲ್ಲ ವಿ ಆರ್ ಮಿಸ್ಲೀಡಿಂಗ್ ದ ಪೀಪಲ್. ಆಡಿಟ್ ಇಲ್ಲ ಅಂತ ಇಲ್ಲ, ಆಡಿಟ್ ಇರುತ್ತೆ. ದಿಸ್ ಡಿಪಾರ್ಟ್ಮೆಂಟ್ ಇಸ್ ಅಕೌಂಟಬಲ್ ಅಂಡ್ ರೆಸ್ಪಾನ್ಸಿಬಲ್. ಸೊ ಆಡಿಟ್ ಇಲ್ಲ ಅಂತ ಏನ್ ಮಾತಾಡ್ತಾ ಇದ್ದೀರಾ? ತಮಗೆ ಇದು ಗೊತ್ತಿಲ್ಲ, ಸರಿಯಾಗಿ ಗೊತ್ತು, ಆಮೇಲೆ ಕ್ವಶನ್ ಕೇಳಿ. ಥ್ಯಾಂಕ್ ಯು. ಇಲ್ಲ, ಸಬ್ಸಿಡಿ ಬಗ್ಗೆ ತಮಗೆ ಗೊತ್ತಿರಬೇಕು. ಸತತವಾಗಿ 400 ಪಿಕ್ಚರ್ಗಳು, ವರ್ಷಕ್ಕೆ 200 ಪಿಕ್ಚರ್ಗಳು, ಆ ಥರ 5 ವರ್ಷದ ಪಿಕ್ಚರ್ಗಳು ನೋಡಲಿಕ್ಕೆ ಸಮಿತಿ ರಚನೆ ಆಗಿದೆ. 2 ವರ್ಷದ ಕಂಪ್ಲೀಟ್ ಆಗಿದೆ. 3ನೇ ವರ್ಷದ ಸಬ್ಸಿಡಿ ಮತ್ತು ಅವಾರ್ಡ್ಗಳ ಸಮಿತಿ ಈಗಲೂ ಕೂಡ ಕೆಳಗಡೆ ಪಿಕ್ಚರ್ ನೋಡ್ತಾ ಇದ್ದಾರೆ. ಸೊ ಅದು ಈ 4 ತಿಂಗಳು, ಮ್ಯಾಕ್ಸಿಮಮ್ 4 ತಿಂಗಳಲ್ಲಿ 5 ವರ್ಷದ ಪೆಂಡಿಂಗ್ ಸಬ್ಸಿಡಿ, 5 ವರ್ಷದ ಪೆಂಡಿಂಗ್ ಅವಾರ್ಡ್ ನಾವು ಕ್ಲಿಯರ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಅದಕ್ಕೆ ಬದ್ಧ ಇದ್ದೀವಿ. ಸರ್ಕಾರ ಅದಕ್ಕೆ ನಮಗೆ ಏನೇನು ಬೇಕು ಅದೆಲ್ಲ ಮಾಡಿಕೊಟ್ಟಿದೆ, ದುಡ್ಡು ಸಹಿತ, ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಬಜೆಟ್ ಸಹಿತ. ಈ ಫಿಲಮ್ ಫೆಸ್ಟಿವಲ್ ಹೊಸದಾಗಿ 2 ಕಾರ್ಯಕ್ರಮಗಳನ್ನ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ಒಂದು ಏನಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಅದರ ಒಂದು ವರ್ಕ್ಶಾಪನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಟೆಂಟ್ ಸಿನಿಮಾ, ಮುಂಚೆ ಏನು ಹಳೆ ಸಿನಿಮಾಗಳಾಯ್ತಲ್ಲ, ಮುಂಚೆ ಹೆಂಗೆ ಫಿಲಮಲ್ಲಿ ಸಿನಿಮಾ ಇತ್ತು ಅದನ್ನು ನಾವು ಜನರಿಗೆ ತಂದು ಅದೇ ಪ್ರಾಜೆಕ್ಟಲ್ಲಿ, ಅದೇ ಫಿಲಮ್ ಫಾರ್ಮ್ಯಾಟಲ್ಲಿ, ಓಪನ್ ಪ್ಲೇಸಲ್ಲಿ ಈ ಸರ್ತಿ 8 ದಿವಸಕ್ಕೆ ಅಟ್ಲೀಸ್ಟ್ 8 ಸಿನಿಮಾಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳು, ಭೂತಯ್ಯನ ಮಗ, ಬಂಗಾರದ ಮನುಷ್ಯ, ಗಂಧದ ಗುಡಿ, ಈ ಥರ ಸಿನಿಮಾಗಳನ್ನ ಅದೇ ಪ್ರಕಾರವಾಗಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಏನು ವರ್ಕ್ಶಾಪ್ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲಿ ಸ್ವಲ್ಪ ಇನ್ನೊಂಚೂರು ಆ್ಯಡಿಂಗ್ ಇದೆ ನಮಗೆ. ಈಗ ಮ್ಯೂಸಿಕ್ ಸೆಷನ್ ಅಂತಿರಲಿಲ್ಲ, ಅದನ್ನು ಆ್ಯಡ್ ಮಾಡಿದ್ದೀವಿ. ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ಸನ್ನ ನಾವು ಇಲ್ಲಿ ಕರೆಸ್ತಾ ಇದ್ದೀವಿ. ಯಾವುದು ಈಗಿನ ಜನ್ರೇಷನಲ್ಲಿ ಬಂದಂಥ ಅಮರನ್ ಡೈರೆಕ್ಟರ್ ಇರ್ಬೋದು, ಮಂಜುಮಲ್ ಬಾಯ್ಸ್ ಡೈರೆಕ್ಟರ್ಸ್ ಇರ್ಬೋದು, ನಮ್ಮ ಈಗ ಹೆಸರಾದಂಥ ಕೀರ್ವಾಣಿ ಸರ್ ಇರ್ಬೋದು, ಆಮೇಲೆ ಸಿನಿಮಾಟೋಗ್ರಾಫರ್ ನಂಬರ್ 1 ಈಗ ಅವರು ಅವಾರ್ಡ್ ಕೂಡ ತೊಗೊಂಡ್ರು ಸರ್ ಫಾರಿನ್ ಇದರಲ್ಲಿ. ನಮ್ಮ ವರ್ಮನ್, ಸಂತೋಷ್ ಶಿವನು, ಆಮೇಲೆ ಇನ್ನೊಬ್ಬರು ರವಿ ವರ್ಮನು, ಈ ಥರದನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಏನಿದೆ ಸಿಗ್ನೇಚರ್ ಫಿಲ್ಮ್ ಏನಿದೆ ಅದು ಕೂಡ ಡಿಜಿಟಲೈಸ್ ಮಾಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ CM ಟ್ಯಾಗ್ ಕೊಟ್ಟಿದ್ದಾರೆ, ಅದನ್ನು ಅಳವಡಿಸ್ಕೊಂಡು ಅದನ್ನು ಕೂಡ ಒಂದು ಹೊಸ ಥರ ಈಗಿನ ಜನ್ರೇಷನ್ ಮಕ್ಕಳಿಗೆ, ಯೂತ್ಸ್ಗೆ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಮಿಕ್ಕಿದ ಕಾರ್ಯಕ್ರಮ ಕಲ್ಚರಲ್ ಕಾರ್ಯಕ್ರಮ ಇದೆ. ಅದರಲ್ಲಿ ಕಲ್ಚರಲ್ಲಿ ಎಲ್ ಸುಬ್ರಹ್ಮಣ್ಯಂ ಅವರು ಮತ್ತು ಇವ್ರನ್ನ ಕವಿತಾ ಕೃಷ್ಣಮೂರ್ತಿ ಅವ್ರನ್ನ ಮಾಡಿದ್ದೀವಿ. ಮತ್ತು ಒಳ್ಳೊಳ್ಳೆ ದೊಡ್ಡ ನಮ್ಮ ಇವರು ಯಾರು ಗೆಸ್ಟ್ಗಳು, ಚೀಫ್ ಗೆಸ್ಟ್ಗಳು ಬರ್ತಾರೆ. ಅದರ ಆಯ್ಕೆ ನಡೀತಾ ಇದೆ. ಆದಷ್ಟು ಬೇಗ ನಿಮ್ಗೆ ಆ ಮಾಹಿತಿನ ಕೊಡ್ತೀನಿ. ಪ್ರತಿ ವಿಭಾಗದಲ್ಲೂ 14 ಚಿತ್ರಗಳು ಇರ್ತಾ ಇದ್ದಾವೆ. ಅಂತ ಏಷ್ಯನ್ ಚಿತ್ರ ವಿಭಾಗಕ್ಕೆ ಅಂತಾರಾಷ್ಟ್ರೀಯ ಒಂದು ಸಮಿತಿ ಇರುತ್ತೆ, ಜ್ಯೂರಿ ಇರುತ್ತೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ. ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾರೆ. ಕ್ರೊಯೇಷಿಯಾ, ರುಮೇನಿಯಾ ಮತ್ತು ಹಾಂಗ್ಕಾಂಗಿಂದ, ಇಂಡೋನೇಷ್ಯಾದಿಂದ ಬರ್ತಾ ಇದ್ದಾರೆ, ಪ್ಯಾರಿಸ್ಸಿಂದ ಬರ್ತಾ ಇದ್ದಾರೆ ಇಬ್ಬರು. ಹೀಗೆ ಬೇರೆ ಬೇರೆ ದೇಶಗಳಿಂದ ಜ್ಯೂರಿಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಏಷ್ಯಾ ಚಲನಚಿತ್ರಕ್ಕೆ ಅಂತಾರಾಷ್ಟ್ರೀಯ ಜ್ಯೂರಿ ಇರುತ್ತೆ. ಭಾರತೀಯ ವಿಭಾಗದಲ್ಲಿ ಒಂದು ರಾಷ್ಟ್ರೀಯ ಜ್ಯೂರಿ ಇರುತ್ತೆ, ಇನ್ನೊಂದು ಅಂತಾರಾಷ್ಟ್ರೀಯ ಜ್ಯೂರಿ ಇರುತ್ತೆ. ಕನ್ನಡ ವಿಭಾಗದಲ್ಲೂ ಹಾಗೆಯೇ ಒಂದು ರಾಷ್ಟ್ರೀಯ ಮಟ್ಟದ ಜ್ಯೂರಿ ಇರುತ್ತೆ, ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಜ್ಯೂರಿ ಇರುತ್ತೆ. ಇದಕ್ಕೆಲ್ಲ ಈಗಾಗಲೇ ನಾವು ಇದನ್ನು ಮುಂದುವರಿಸಿದ್ದೀವಿ. ಸುಮಾರು ಮೇಡಮ್ ಹೇಳಿದಾಗೆ 200 ಹೆಚ್ಚು ಚಿತ್ರಗಳನ್ನು ತೋರಿಸ್ತಾ ಇದ್ದೀವಿ 60 ದೇಶಗಳಿಂದ. ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳಿದ್ದಾವೆ. ಎಲ್ಲ ವಿವರಗಳನ್ನು ನಿಮಗಾಗಲೇ ಮೇಡಮು ಹೇಳಿದ್ದಾರೆ, ನಿಮಗೆ ತಲುಪಿದೆ ಈಗಾಗಲೇ. ಇದಕ್ಕೆ ಸಂಬಂಧಪಟ್ಟಾಗೆ ತಮಗೆ ಯಾವುದಾದ್ರೂ ಬೇರೆ ವಿಷಯಗಳು ಮತ್ತು ಇನ್ನೇನಾದ್ರು ವಿಚಾರ ಬೇಕು ಅಂತಂದರೆ ನಾನು ವಿಷಯ ತಿಳಿಸ್ತೀನಿ ನಿಮಗೆ.